ನಮ್ಮ ರಾಜ್ಯ ಸರ್ಕಾರ ಯಾವುದೇ ಹೆಸರಿನಲ್ಲಿ ಭೂಸ್ವಾಧೀನ ಮಾಡಿರಲಿ, ಅದು KHB ಇರಲಿ, KIDB ಇರಲಿ, ನ್ಯಾಷನಲ್ ಹೈವೇ ಅಥಾರಿಟಿ ಇಂಡಿಯಾ ಇರಲಿ, ಕ್ವೀನ್ ಸಿಟಿ ಇರಲಿ, ಬ್ಯೂಟಿ ಸಿಟಿ ಇರಲಿ, ಮಣ್ ಸಿಟಿ ಇರಲಿ, ಯಾವುದೇ ಹೆಸರಿನಲ್ಲಿ ಭೂಸ್ವಾಧೀನ ಮಾಡಿರಲಿ ಮತ್ತು ಅದನ್ನು ಯಾವುದಕ್ಕಾಗಿ ಉಪಯೋಗ ಮಾಡಿರಲಿ, ಯಾವುದಕ್ಕಾದರೂ ಉಪಯೋಗ ಮಾಡಿರಲಿ, ಅದರದ್ದೊಂದು ಶ್ವೇತಪತ್ರ ಹೊರಡಿಸ್ಬೇಕು ಅಂತ ಹೇಳಿ ನಾವು ಈ ಸಭೆಯ ಮುಖಾಂತರ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ. DK ಶಿವಕುಮಾರ್ ಎಲ್ಲರ ಭೂಮಿನ ಅವರು ಕಾರ್ಪೊರೇಟ್ ಕಂಪನಿಗಳಿಗೆ, ಕಂಪನಿ ಕೃಷಿಗೆ ಕೊಡಿಸ್ಕೊಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ಅದು ಇನ್ನೂ ಸ್ಪೀಡ್ ಆಗ್ಬೋದು. ಭೂಮಿ ಕೊಡಿಸೋ ವ್ಯಾಪಾರ ಏನದಲ್ಲ, ಅದು ಇನ್ನೂ ಸ್ಪೀಡ್ ಆಗ್ಬೋದು. ನಾನು ಅವರಲ್ಲಿ ಇವತ್ತು ಒಂದು ವಿನಂತಿಯನ್ನು ಮಾಡ್ತೇನೆ. ನೀವು ಇಡೀ ರಾಜ್ಯದ ಜನರ ಭೂಮಿನ ಕೊಡ್ಸಕ್ ಮುಂಚೆ ಕಾರ್ಪೊರೇಟ್ ಕಂಪನಿಗಳಿಗೆ ನಿಮ್ಮ ಭೂಮಿನೆಲ್ಲ ಫಸ್ಟ್ ಬರ್ಕೊಡಿ. ನೀವು ಅರ್ಧ ಎಕರೆ ಭೂಮಿನೂ ಇಟ್ಕೊಳಂಗಿಲ್ಲ ಸ್ವಾಮಿ, ನಿಮ್ಮ ಹತ್ರ ಬರ್ಕೊಡ್ಬೇಕು. ಫಸ್ಟ್ ನೀವೆಲ್ಲೆಲ್ಲಿ ಭೂಮಿ ಮಾಡಿದ್ದೀರಾ ಅದೆಲ್ಲ ಫಸ್ಟ್ ಬರ್ಕೊಡಿ. ಆಮೇಲೆ ಇಲ್ಲಿ ಬನ್ನಿ, ಅರ್ಧ ಎಕರೆ ಭೂಮಿ ಇರೋರ್ದು, 1 ಎಕರೆ ಭೂಮಿ ಇರೋರ್ದು, 3 ಎಕರೆ ಇರೋ ಭೂಮಿ ಇರೋರ್ದು ಭೂಮಿ ಕೊಡ್ಸಕ್ ಆಮೇಲೆ ಬನ್ನಿ. ಈ ಚಾಲೆಂಜ್ ನೀವು ಸ್ವೀಕಾರ ಮಾಡಕ್ಕೆ ತಯಾರಿದ್ದೀರಾ ಅಂತ ನಾನು ಈ ವೇದಿಕೆ ಮುಖಾಂತರ DK ಶಿವಕುಮಾರ್ ಅವರಿಗೆ ಸವಾಲಾಗ್ತಾ ಇದ್ದೀನಿ. ನಿಮ್ಗೆ ಎದೆಗಾರಿಕೆ ಇದ್ರೆ ಭೂ ಸ್ವಾಧೀನ ವಿರೋಧಿ ಹೋರಾಟದಲ್ಲಿರುವಂತ ರೈತರನ್ನ, ರೈತ ಮುಖಂಡರುಗಳನ್ನ ನಾಳೆ ವಿಧಾನಸೌಧದಲ್ಲಿ ಕರೆದು ಸಭೆ ಮಾಡಿ, ಇದೇ KPRS ಬಾವುಟ, ಇದೇ AK ಆಲ್ ಇಂಡಿಯಾ ಕಿಸಾನ್ ಸಭಾ ಬಾವುಟ ಹಿಡಿದು ಮಹಾರಾಷ್ಟ್ರದಲ್ಲಿ 3 ಲಕ್ಷ 4 ಲಕ್ಷ ರೈತರು ಸರ್ಕಾರದ ಕುತ್ತಿಗೆ ಪಟ್ಟಿ ಹಿಡಿದು ಅವರ ಕಾನೂನುಗಳೆಲ್ಲ ರಿವರ್ಸ್ ಮಾಡಿದ್ದಾರೆ. ರೈತರ ಜೊತೆ ಮಾತುಕತೆ ಮಾಡಿದೆ ಸರ್ಕಾರ, ರೈತರ ಡಿಮಾಂಡ್ ಅನ್ನ ಒಪ್ಕೊಂಡಿದೆ ಅಂತ ಚಳವಳಿ ಕರ್ನಾಟಕದಲ್ಲಿ ಮಾಡಕ್ ಸಾಧ್ಯ ಇಲ್ವಾ? ನಮ್ಗೆ ಸಾಧ್ಯ ಇಲ್ವಾ? ನಮ್ಗೆ ನಮ್ಮ ಹೆಣ್ಮಕ್ಳು ಕೈ ಎತ್ಬಿಟ್ರೆ ಖಂಡಿತ ಸಾಧ್ಯ ಇದೆ. ಕರ್ಣಗೊಳಿಸ್ಬೇಕು ಭೂಮಿನ. ಎಲ್ಲ ರೈತರ ಭೂಮಿ, ರಾಜಕಾರಣಿಗಳ ಭೂಮಿ, ಮಂತ್ರಿಗಳ ಭೂಮಿ, ಕಾರ್ಪೊರೇಟ್ನವ್ರ ಹತ್ರ ಇರೋ ಭೂಮಿ ಎಲ್ಲ ಸೇರಿ ಸರ್ಕಾರ ಕಂಟ್ರೋಲಿಗೆ ತಗೊಳ್ಬೇಕು. ಆಮೇಲಿಂದ ರೈತರಿಗೆ ಭೂಮಿನ, ಅವರು ವ್ಯವಸಾಯ ಮಾಡುವಂತ ರೈತರಿಗೆ ಭೂಮಿಯನ್ನ ಕೊಡಬೇಕು. ಈ ಸವಾಲನ್ನ ಸರ್ಕಾರ ಸ್ವೀಕಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನ ಎದುರಿಸಬೇಕು. ನಮ್ಮ ಜೊತೆಯಲ್ಲಿ ಮಾತುಕತೆಗೆ ಬರಬೇಕು. ಯಾವುದೇ ಕಾರಣಕ್ಕೂ ನಾವು ಮಣಿಯೋರಲ್ಲ. ಆ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಹೋರಾಟ ನಡೀತಾ ಇದೆ, ಇಲ್ಲಿ ಬಿಡದಿಯಲ್ಲಿ ಹೋರಾಟ ನಡೀತಾ ಇದೆ, ದೊಡ್ಡಬಳ್ಳಾಪುರದಲ್ಲಿ ಹೋರಾಟ ನಡೀತಾ ಇದೆ, ತುಮಕೂರಲ್ಲಿ ಹೋರಾಟ ನಡೀತಾ ಇದೆ, ಕುಡತಿನಿಯಲ್ಲಿ ಹೋರಾಟ ನಡೀತಾ ಇದೆ, ಕೋಲಾರ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲ ಹೋರಾಟಗಳನ್ನು ಸೇರಿಸಿಕೊಂಡು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಇಷ್ಟರಲ್ಲೇ ಬೆಂಗಳೂರಿಗೆ ಬರ್ತೀವಿ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.